ವೆಲ್ಕಮ್ ಬ್ಯಾಕ್. ಈಗಾಗಲೇ ಏನು ರಾಜ್ಯದ ಉಪಚುನಾವಣೆಗಳನ್ನು ಒಂದು ಕಡೆ ಗಮನಿಸಿದ್ವಿ. ಇದರ ಜೊತೆಗೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಈ ಬಾರಿ ಏನು ಚುನಾವಣೋತ್ತರ ಸಮೀಕ್ಷೆಗಳು ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ NDA ಮೈತ್ರಿಕೂಟ ಗೆಲುವನ್ನು ಪಡೆಯುತ್ತೆ ಅನ್ನುವಂಥ ರಿಸಲ್ಟನ್ನು ತೋರಿಸಿದ್ವು. ಆದರೆ ಈಗ ಸದ್ಯ ಜಾರ್ಖಂಡಲ್ಲಿ BJPಗೆ ಅಧಿಕಾರ ಸಿಗೋದಿಲ್ಲ, ಮಹಾರಾಷ್ಟ್ರದಲ್ಲಿ ಮಾತ್ರ ಅಧಿಕಾರ ಸಿಗುವ ಸಾಧ್ಯತೆಗಳು ಇದೆ ಅನ್ನುವಂಥ ರಿಸಲ್ಟ್ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ವಕ್ತಾರರು ಏನು ಹೇಳ್ತಾರೆ ಅಂತ ಕೇಳಬಯಸ್ತೇನೆ. ನೋಡಿ, ಮಹಾರಾಷ್ಟ್ರ ಕೋವಿಡ್ ಟೈಮಲ್ಲಿ ಉದ್ಧವ್ ಠಾಕ್ರೆ ಕೈಯಲ್ಲಿದ್ದಾಗ ಯಾವ ಥರ ಆ ಜನತೆನ ಆ ರಾಜ್ಯನ ಎಷ್ಟು ಕೆಳಮಟ್ಟಕ್ಕೆ ತೊಗೊಂಡು ಹೋಗಿತ್ತು ಅಂತ ಆವತ್ತಿನ ಆ ಜನಗಳಿಗೆ ಮಹಾರಾಷ್ಟ್ರದ ಜನತೆನೇ ಇವತ್ತಿನ ಅವರನ್ನ ಮೂಲೆಗೂಸ ಅವರೇ ಕಾರಣ. ಆಯ್ತಾ? ಈ ಮಹಾರಾಷ್ಟ್ರದ ನೀವು ನೋಡಿರ್ಬೇಕಾದ್ರೆ ಆವತ್ತಿನ ದಿವಸ ಈ ಉದ್ಧವ್ ಶಿವಸೇನಾ ಠಾಕ್ರೆ ಅವರು ಬಾಲಾಸಾಹೇಬ್ ಠಾಕ್ರೆ ಕಾಂಗ್ರೆಸ್ಸನ್ನು ಮೈಲಿಗಟ್ಟಲೆ ದೂರ ಇಟ್ಟಿದ್ರು. ಕಾಂಗ್ರೆಸ್ ನನ್ನ ಹತ್ರ ಬರಬಾರ್ದು ಅಂತ. ಅವ್ರ ಮಗ ಹೋಗ್ಬಿಟ್ಟು ಕೋವಿಡ್ ಟೈಮಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಮಹಾವಿಕಾಸ್ ಅಘಾಡಿ ಅಂತ ಮಾಡ್ಕೊಂಡು NCP ಜೊತೆ ಮಾಡ್ಕೊಂಡು ಎಕ್ಸ್ಟಾರ್ಷನಿಸ್ಟ್ ಪಾರ್ಟಿ, NCP ಅನ್ನೋದು ಒಂದು ಎಕ್ಸ್ಟಾರ್ಷನಿಸ್ಟ್ ಪಾರ್ಟಿ, ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೋವಿಡ್ ಟೈಮಲ್ಲಿ ಆವತ್ತಿನ ದಿವಸ ಆಗಿದ್ದಂಥ ಕಮಿಷನರ್ ಆಫ್ ಪೊಲೀಸ್ ಪರಂಬೀರ್ ಜೊತೆ ಕೈ ಜೋಡಿಸ್ಕೊಂಡು ಸಚಿನ್ ವಾಸೆ ಜೊತೆ ಸೇರಿಸ್ಕೊಂಡು ಯಾವ ಥರ ಜನಗಳನ್ನು ಟಾರ್ಗೆಟ್ ಮಾಡಿದ್ರು ಅಂತಂದರೆ ಇವತ್ತಿನ ದಿವಸ ಸೋಲ್ಗೆ ಅವರೇ ಕಾರಣ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವರ ಕೈಯಲ್ಲಿ ಬೆಳೆದಂತ ಏಕನಾಥ ಶಿಂದೆ ತಾನೇ ಇವತ್ತು. ಹೌದು, ಯಾಕೆಂದ್ರೆ ಐಡಿಯಾಲಜಿಗೆ ಇಲ್ಲ ಅವ್ರಿಗೆ ಏಕನಾಥ ಶಿಂದೆಗೆ ಗೊತ್ತಾಗಿದೆ. ಯಾಕೆಂದ್ರೆ ಹಿಂದುತ್ವ ಪಾರ್ಟಿ ಪಾರ್ಟಿ ಅನ್ನಿಸ್ಕೊಂಡ ಶಿವಸೇನಾ ಅದರಿಂದ ಹೊರಗೆ ಬಂದು ನ್ಯಾಯಯುತವಾಗಿ ಹೋರಾಡಿ ಎಲೆಕ್ಷನ್ ಕಮಿಷನ್ ಇಂದ ಅವರು ಶಿವಸೇನಾ ಇದರಿಂದ ಬಿಲ್ಲು ಬಾಣ ತಗೊಂಡು ಆಮೇಲೆ ಏನ್ ಮಾಡಿದ್ರು, ಉದ್ಧವ್ ಠಾಕ್ರೆ ಏನ್ ಮಾಡಿದ್ರು, ನಾನು ಹಿಂದುತ್ವ ಇದನ್ನ ಮಾಡಲ್ಲ, ನಾನು ಒಂದು ಮುಸ್ಲಿಂ ಪಕ್ಷ, ನಾನು ಮುಸ್ಲಿಂ ಪರವಾಗಿದ್ದೀನಿ, ತುಷ್ಟೀಕರಣ ಮಾಡ್ಕೊಂಡು ಇವತ್ತು ಎಲೆಕ್ಷನ್ಗೆ ಹೋದವರು ಇವತ್ತು ಒಂದು 15 ಸೀಟ್ ತಗೊಳ್ಳೋ ಅಂತ ಆಮೇಲೆ ಇದೇ ಇದರಲ್ಲಿ ಮಹಾಯುತಿ ಇದರಲ್ಲಿ ಮಹಾ ವಿಕಾಸ್ ಅಘಾಡಿ ಅಂತ ಮಾಡಿದ್ರಲ್ಲ, ಮಹಾವಿನಾಶ್ ಅಘಾಡಿ ಮಾಡ್ಕೊಂಡು ಇವತ್ತು ಮೂಲೆ ಗುಂಪಾಗಿದ್ದಾರೆ. NCP ಶರದ್ ಪವಾರ್ ಆಗಿರ್ಬೋದು, ಶಿವಸೇನಾ ಉದ್ಧವ್ ಠಾಕ್ರೆ ಆಗಿರ್ಬೋದು, ರಾಹುಲ್ ಗಾಂಧಿ. ಏನ್ ಸ್ವಾಮಿ ಅಪಪ್ರಚಾರ ಮಹಾವಿನಾಶ ಅಘಾಡಿ ಮಾಡಿದ್ದೆ BJP. ಇಲ್ಲ ಅದು ಅವರೇ ಮಾಡ್ಕೊಂಡಿದ್ದು. ಯಾಕೆಂದ್ರೆ ಅಲ್ಲಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಅವರು ಲೋಕಲ್ ಲೀಡರ್ ಲೂನಾನ್ ಅವರು, ಮೊಹಮ್ಮದ್ ಲೂನಾನ್ ಅವರು, ನಾನು ತಾಲಿಬಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಮಹಾರಾಷ್ಟ್ರಲ್ಲಿ ಇದ್ಕೊಂಡು ನಾನು ತಾಲಿಬಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಂತ ಒಬ್ಬ ಕಾಂಗ್ರೆಸ್ ನಾಯಕ ಅವರು. ಇವರು ಎಲ್ಲ ಮಹಾರಾಷ್ಟ್ರಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ, ಮಹಾರಾಷ್ಟ್ರಲ್ಲಿ ಇದ್ಕೊಂಡು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾರೆ, ಮಹಾರಾಷ್ಟ್ರಲ್ಲಿ ಇದ್ಕೊಂಡು ತಾಲಿಬಾನ್ಗೆ ಸಪೋರ್ಟ್ ಮಾಡ್ತಾರೆ. ಇವರು ಭಾರತದಲ್ಲಿದ್ದಾರೋ ಅಥವಾ ಆ ದೇಶದಲ್ಲಿದ್ದಾರೋ, ಇವರನ್ನ ಈ ತುಷ್ಟೀಕರಣದಿಂದಾನೇ ಇವತ್ತು ಮಹಾರಾಷ್ಟ್ರ ಜನತೆ ಇವರನ್ನ ಮೂಲೆ ಗುಂಪು ಮಾಡಿರೋದು. ಇವರು ಎಕ್ಸ್ಟಾರ್ಷನಿಸ್ಟ್ ಇದನ್ನ ಆಮೇಲೆ ಇವತ್ತಿನ ದಿವಸ ಮಹಾರಾಷ್ಟ್ರ ಕೋವಿಡ್ ಟೈಮಲ್ಲಿ ಎಂತ ಇದನ್ನ ಅಲಗಿದ್ದು ಎಕನಾಮಿಕ್ ಆಕ್ಟಿವಿಟಿಯಿಂದ ಇವತ್ತು ಇದು ಮಹಾರಾಷ್ಟ್ರ ಯಾವ ಮುನ್ನೆಲೆ ಬಂದಿದೆ ಇವತ್ತಿನ ದಿವಸ. ಆಮೇಲೆ ಮಹಾರಾಷ್ಟ್ರ ಜನತೆ BJP ಒಂದೇ 10 ಸೆಕೆಂಡ್, ಮಹಾರಾಷ್ಟ್ರ ಜನತೆ ಇವತ್ತು ಶಿವಸೇನಾ ಏಕನಾಥ್ ಶಿಂದೆ ಮೇಲೆ, ಭಾರತೀಯ ಜನತಾ ಪಾರ್ಟಿ ಮೇಲೆ, ಆಮೇಲೆ ಮೋದಿ ಅವರ ನಾಯಕತ್ವದ ಮೇಲೆ ಇಟ್ಟಿರುವಂತ ವಿಶ್ವಾಸ, ಅವರು ದೇಶ ಮುಂದೆ ಯಾವ ತರ ತಗೊಂಡು ಹೋಗ್ತಾರೆ ಅನ್ನೋ ಇದ್ರ ಮೇಲೆ ಇವತ್ತು ವೋಟ್ ಬಂದಿದೆ. ಇವರು ನಿನ್ನೆ ದಿವಸ ಏನ್ ಮಾಡಿದ್ರು, ಈ ಕಾಂಗ್ರೆಸ್ ಅವರ ಸೆಕೆಂಡ್ ಏನ್ ಮಾಡಿದ್ರು, ಅದಾನಿ ಅಂತ ತಂದು ಒಂದು ದೇಶದ ಆರ್ಥಿಕತೆಯನ್ನ ಹೊಡೆಯಕ್ ನೋಡ್ತಾ ಇದ್ದಾರೆ ಜಾರ್ಜ್ ಸೊರೋಸ್. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷನ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷನ ನಡೆಸ್ತಾ ಇರೋದು
ಇವರಲ್ಲ ಯಾರೋ ಮಾನ್ಯ ನಮ್ಮ ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ನಡೆಸ್ತಾ ಇರೋದು. ಇವತ್ತು ಕಾಂಗ್ರೆಸ್ ಪಕ್ಷನ ನಡೆಸ್ತಾ ಇರೋದು ಜಾರ್ಜ್ ಸರೋಸ್ ನಡೆಸ್ತಾ ಇರೋದು. ಇರ್ಷಾದ್ ಅವರೇ, ಈಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ಯಾಕೆ ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ನೀವೇನೇ ಹೇಳ್ಕೊಳ್ಳಿ. ಹಾಗಾದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಅವರು ಹೇಳ್ತಾರೆ ಈಗ ಒಂದು ಕ್ಲಾರಿಟಿ ಕೇಳ್ತೀನಿ. ಈಗ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಅವರ ಮನಸ್ಥಿತಿಯನ್ನು ಒಪ್ತಿತ್ತಾ? ಸಾರಿ ಬಾಳಾ ಸಾಹೇಬ್ ಠಾಕ್ರೆ ಅವರ ಮನಸ್ಥಿತಿಯನ್ನು ಕಾಂಗ್ರೆಸ್ ಒಪ್ತಿತ್ತಾ? ಬಾಳಾ ಸಾಹೇಬ್ ಠಾಕ್ರೆ ಅವರು ಒಂದು ಪ್ರಕಾರ ಹಿಂದುತ್ವವಾದಿ, ಅವರ ಹಿಂದುತ್ವವಾದಕ್ಕೆ ಕಾಂಗ್ರೆಸ್ ಬೆಂಬಲ ಇತ್ತ? ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಪಕ್ಷ. ಹೌದು, ಅರ್ಥ ಆಯ್ತಲ್ಲ. ನಾವು ಯಾವುದೇ ಒಂದ್ ಇದಕ್ಕೆ ಸ್ಟಿಕ್ ಆನ್ ಆಗಲ್ಲ. ಈಗ ಅಧಿಕಾರಕ್ಕೋಸ್ಕರ ನೀವು ಉದ್ಧವ್ ಠಾಕ್ರೆನ ಬಗಲ ಕರ್ಕೊಂಡ್ರಿ. ಅಧಿಕಾರಕ್ಕೋಸ್ಕರ ಅಲ್ಲ, ಮಹಾರಾಷ್ಟ್ರ ರಾಜ್ಯದ ಜನತೆಗೋಸ್ಕರ, ಮಹಾರಾಷ್ಟ್ರದ ಅಭಿವೃದ್ಧಿಗಾಗಿ ಮತ್ತು ಇವರೇನು ವಾಮ್ ಮಾರ್ಗದ ಮುಖಾಂತರ ಇವರೇನು ಅಲ್ಲಿ ಒಂದು ಆಮಿಷಗಳನ್ನ ಒಡ್ಡಿ ಅಲ್ಲಿ ಮೂರಿಂದ 14 ರಾಜ್ಯಗಳಲ್ಲಿ ಇವರು ಆಮಿಷಗಳನ್ನು ಒಡ್ಡಿ ಸರ್ಕಾರಗಳನ್ನ ರಿಷಿಕ್ ವಿವಾನ್ ಗೌಡ್ರು ಏನು ಹೇಳ್ತಿದ್ದಾರೆ ಸರ್? ದಯಮಾಡಿ ನನಗೆ 2 ನಿಮಿಷ ಮಾತಾಡೇ ಇಲ್ಲ, ಒಂದೆರಡು ನಿಮಿಷ ಹೇಳಿ ಸರ್. ಹೇಳಿ ರಿಷಿಕ್ ಸರ್. ಸರ್ ನೋಡಿ, ರಾಷ್ಟ್ರೀಯ ಪಕ್ಷ ಆಗಿರುವಂತ ಕಾಂಗ್ರೆಸ್ ಅವರು ಈ 2 MP ಎಲೆಕ್ಷನ್ಸ್ನ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ, ಅವರು ಈಗ ಮಾನ್ಯ DK ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಮಿರರಲ್ಲಿ ನಿಮ್ಮ ಮುಖ ನೋಡ್ಕೊಳ್ಳಿ ಅಂತ. ಅವ್ರ ಮುಖಗಳನ್ನ ಅವ್ರು ನೋಡ್ಕೋಬೇಕು. ಎಷ್ಟು ನೀವು 3 ಕಾನ್ಸಿಕ್ಯೂಟಿವ್ ಟರ್ಮಲ್ಲಿ ತಗೊಂಡಿರೋಂಥದ್ದು 44, 54, ಈ ಸರಿ 99. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೀವು ಯಾವುದೇ ದೇಶದಲ್ಲಿ, ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೋಗಿ ನೋಡಿ ನೀವು, ಒಂದು ನ್ಯಾಷನಲ್ ಪಾರ್ಟಿ ಈ ಲೆವೆಲ್ಗೆ ಹೋಗಿ ಇಳಿದ್ಬಿಟ್ಟು ಒಂದು ಅಫಿಷಿಯಲಿ, ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ದಯಮಾಡಿ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್. ದಯಮಾಡಿ ಸರ್ ಒಂದ್ ನಿಮಿಷ ದಯಮಾಡಿ ಸರ್ ಕೇಳಿಸ್ಕೊಳ್ಳಿ. ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿ ಮಗ. ಸರ್ ಒಂದ್ ನಿಮಿಷ ಸರ್, ನಾನು ಹೇಳಿದೆ ದಯಮಾಡಿ ನಾನು ಏನ್ ಪಾಯಿಂಟ್ ಹೇಳ್ಬೇಕು ಅನ್ನೋದ ದಯಮಾಡಿ ಅಲೋ ಮಾಡಿ ನನಗೆ. ನೀವು ಮಾತಾಡಿದ್ರೆ ಸಾಕಷ್ಟು ಮಾತಾಡಿದ್ದೀರಾ. ನೋಡಿ, ನಾನು ಹೇಳಕ್ ಬರ್ತಾ ಇರೋಂಥದ್ದು ನೋಡಿ, ಅವರು ಒಂದು ನ್ಯಾಷನಲ್ ಪಾರ್ಟಿ ಅಲ್ವಾ, ಪೋಸ್ಟ್ ಇಂಡಿಪೆಂಡೆನ್ಸ್ ಇಂದನೂ ಇರೋಂಥ ಒಂದು ನ್ಯಾಷನಲ್ ಪಾರ್ಟಿ ಯಾವುದು ಕಾಂಗ್ರೆಸ್ ಅವರು ಅಲ್ವಾ. ನಾನು ಕೇಳಕ್ ಬಯಸುವಂಥದ್ದು, ನಿಮಗೆ ಯಾವುದೇ ಒಂದು ಚುನಾವಣೆ ಆದಾಗ 60-40, 50-50 ಅಥವಾ 65-35 ಈ ರೀತಿ ಆಗಲಿ, ಅವ್ರು ಒಪ್ಕೊಂಡು ಹೇಳಿ ಸ್ಟ್ಯಾಟಿಸ್ಟಿಕ್ಸು. ಲಾಸ್ಟ್ 3 ಕಾನ್ಸಿಕ್ಯೂಟಿವ್ MP ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ನವರು ತಗೊಂಡಿರುವಂಥ MP ಸೀಟ್ಸ್ಗಳು ಎಷ್ಟು, ಅವರಿಗೆ ಅಧಿಕೃತವಾಗಿ ಒಂದು ವಿರೋಧ ಪಕ್ಷವಾಗಿ ಇರೋದಕ್ಕೆ ಏನಾದರೂ ಅವರಿಗೆ ಅರ್ಹತೆ ಇದೆಯಾ? ದೇಶದ ಜನತೆಗೆ ದಯಮಾಡಿ ಕಾಂಗ್ರೆಸ್ ಪಕ್ಷದವ್ರು ಹೇಳಬೇಕು. ಸೊ ಈ ರೀತಿ ದೇಶ ಕಾಂಗ್ರೆಸ್ ಪಕ್ಷವನ್ನ ರಿಜೆಕ್ಟ್ ಮಾಡಿಬಿಟ್ಟಿದೆ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅಂತ ಒಂದು ಪಕ್ಷನ ನಾವೊಂದು ವಿರೋಧ ಪಕ್ಷವಾಗಿ ಇಟ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ ಅನ್ನೋದನ್ನ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ರಿಸಲ್ಟ್ ಆಗೇನೆ ನೀವೀಗ ನೋಡ್ಬೇಕಾಗಿರುವಂತದ್ದು, ಈಗ 223 ನೀವು ನೋಡ್ತಾ ಇದೀವಿ ಈಗ ಮಹಾರಾಷ್ಟ್ರದಲ್ಲಿ. ವಾಟ್ ಇಸ್ ದಿಸ್? ಏನ್ ಹೇಳ್ತಾ ಇದ್ದಾರೆ ನಿಮಗೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಅನ್ನ? ಅವ್ರು ಇವಾಗಲೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ನೋ, ಯಾವುದೇ ಒಂದು ನೋಡಿ, ಒಂದು ಆಂಟಿ ಇನ್ಕ್ಯುಬೇಸಿ ಇದೆ ಅಂತ ಹೇಳಿದ್ರೆ ಒಂದು ಟರ್ಮ್ ಆಗಿದ ತಕ್ಷಣ ಇನ್ನೊಂದು ಟರ್ಮ್ ಬರಬೇಕು. ಆದ್ರೆ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದ್ರೆ ಸತತವಾಗಿ 15 ವರ್ಷ ಒಂದು ರಾಷ್ಟ್ರೀಯ ಪಕ್ಷನ ದೇಶ ರಿಜೆಕ್ಟ್ ಮಾಡ್ಬಿಟ್ಟಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಎಲ್ಲೂ ಇಲ್ಲ. ಇನ್ನ ಕರ್ನಾಟಕದಲ್ಲಿ ಬರೋದಾದ್ರೆ ಇವ್ರು ಗೆದ್ದಿರೋಂಥದ್ದು ಇವ್ರ ವರ್ಚಸ್ಸಿಂದ ಅಲ್ವೇ ಅಲ್ಲ, ಬರೀ ಸುಳ್ಳು. 40% ಸುಳ್ಳು ಹೇಳಿದ್ರು, 5 ಗ್ಯಾರಂಟಿ ಅಂತ ಅಂದ್ಬಿಟ್ಟು ಟೋಪಿಗಳು ಹಾಕಿದ್ರು. ಇವಾಗ ಕೂಡ ಈ ಎಲೆಕ್ಷನ್ಸ್ ಅಲ್ಲೂ ಅಷ್ಟೇ, ಚನ್ನಪಟ್ಟಣ ಎಲೆಕ್ಷನ್ ಸರ್ ನೋಡಿ, 15 ವರ್ಷ ಅವ್ರನ್ನ ತಿರಸ್ಕಾರ ಮಾಡಿದೆ ಅಂದ್ರೆ 10 ವರ್ಷ ಅವ್ರ ಜೊತೆಗೆ ನೀವು ಇದ್ರಿ ಸರ್. ನಾವು ಕೇಳಿಸ್ಕೊಳ್ತೀವಿ ಸರ್, ನಾವೊಂದು ಚಿಕ್ಕ ಪ್ರಾದೇಶಿಕ ಪಕ್ಷ, ನಾವು ಅವ್ರ ಜೊತೆ ರಾಜಕೀಯಕ್ಕೆ ಸೇರ್ಕೊಳ್ಳುವಂತದ್ದು ನಿಜ. ಆದ್ರೆ ಈಗ ಅವರೊಂದು ರಾಷ್ಟ್ರೀಯ ಪಕ್ಷ ಅಲ್ವಾ, ರಾಷ್ಟ್ರೀಯ ಪಕ್ಷ ಆದಾಗ ಅವರು ಮೇಜರ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ. ವಿಜಯ್ ಪ್ರಸಾದ್ ಸರ್, ನಿಮಗೆ ಖಂಡಿತ ಅವಕಾಶ ಕೊಡ್ತೀನಿ. ಸಣ್ಣ ವಿರಾಮ ತಗೊಂಡ್ಕೊಡ್ತೀನಿ, ಒಂದು ಕಮರ್ಷಿಯಲ್ ಬ್ರೇಕ್ ಇದೆ, ತಗೊಂಡ್ಕೊಟ್ಬಿಡ್ತೀನಿ. ಆಯ್ತು ಸರ್, ಓಕೆ ಪ್ರೊಸೀಡ್. ಮೊದಲು ಒಂದು ರಾಷ್ಟ್ರೀಯ ಪಕ್ಷ ಅನ್ಸ್ಕೊಂಡವ್ರು ಇದು ಪ್ಯಾರಾಸೈಟ್ ಪಕ್ಷ ಆಗ್ಬಿಟ್ಟಿದೆ. ಪ್ಯಾರಾಸೈಟ್